ಸೋಮವಾರದ ಭಾರತ್ ಬಂದ್ ಠುಸ್ ಆಗೋದ್ ಗ್ಯಾರಂಟಿನ ಬಹುತೇಕ ಸಂಘಟನೆಗಳು ನೈತಿಕ ಬೆಂಬಲ ಸೂಚಿಸಿದ್ದೇಕೆ? ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಕೈಗೊಳ್ಳಲಾಗಿದೆ ನೋಡೋಣ ಭಾರತ್ ಬಂದ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರತ್ ಬಂದ್ಗೆ ಸಂಬಂಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಚಾಲಕರ ಅಸೋಸಿಯೇಷನ್ನ ಗಂಡಸಿ ಸದಾನಂದ ಸ್ವಾಮಿ, ಕೆಆರ್ ಮಾರ್ಕೆಟ್ ವರ್ತಕರ ಸಂಘದ ಅಧ್ಯಕ್ಷ ಮಹೇಶ್ ಗೌಡ ಮತ್ತು ಸಿಐಟಿಯು ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಸೇರಿದಂತೆ ಹಲವು ಸಂಘಟನೆಗಳ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಕೃಷಿ ಕಾಯ್ದೆ ವಿರೋಧಿಸಿ ಸೋಮವಾರ ಕರೆ ನೀಡಲಾಗಿರೋ ಭಾರತ್ ಬಂದ್ಗೆ ಬಹುತೇಕ ರೈತ ಸಂಘಟನೆಗಳು ಬೆಂಬಲ ನೀಡಿವೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಈ ಬಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಮಾತನಾಡಿದ ಅವರು, ರೈತರೇ ಹೋರಾಟದ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ತಿಳಿಸಿದ್ರು. ಅಲ್ಲದೆ ಪ್ರತಿಯೊಬ್ಬರೂ ಭಾರತ್ ಬಂದ್ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ್ರು. ಬೆಳಗ್ಗೆ 8ಕ್ಕೆ ಕೆಆರ್ ಮಾರ್ಕೆಟ್ನಿಂದ ರ್ಯಾಲಿ ನಡೆಯಲಿದ್ದು, ಬೆಳಗ್ಗೆ 11 ಗಂಟೆಗೆ ಮೆರವಣಿಗೆ ಟೌನ್ ಹಾಲ್ ತಲುಪಲಿದೆ. ಮೈಸೂರು ಬ್ಯಾಂಕ್ ವೃತ್ತದವರೆಗೆ ಮೆರವಣಿಗೆ ನಡೆಸೋಕೆ ತೀರ್ಮಾನಿಸಲಾಗಿದ್ದು, ಖಾಸಗೀಕರಣ ವಿರೋಧಿಸುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೆಯಲಿದೆ. ಬಂದ್ಗೆ ಯಾವುದೇ ರಾಜಕೀಯ ಪಕ್ಷಗಳ ಬೆಂಬಲ ಕೋರಿರದ ಕಾರಣ ಸಮಸ್ತ ನಾಗರಿಕರು ಹೋರಾಟವನ್ನ ಬೆಂಬಲಿಸಬೇಕು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಭಾರತ್ ಬಂದ್ಗೆ ನೈತಿಕ ಬೆಂಬಲ ನೀಡೋದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೇಳಿದೆ. ಈ ಬಗ್ಗೆ ಟಿವಿ9ಗೆ ಪ್ರತಿಕ್ರಿಯೆ ನೀಡಿರುವ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ರೈತರ ಹೋರಾಟಕ್ಕೆ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡೋದಾಗಿ ತಿಳಿಸಿದ್ದಾರೆ. ಅಲ್ಲದೆ ಕೇಂದ್ರದ ವಿರುದ್ಧ ಅಕ್ಟೋಬರ್ 1 ಅಥವಾ 2ರಂದು ಪ್ರತಿಭಟನೆಗೆ ಚಿಂತನೆ ನಡೆಸಿದ್ದು, ಸೆಪ್ಟೆಂಬರ್ 27ರಂದು ಯಾವುದೇ ಪ್ರತಿಭಟನೆಯಲ್ಲಿ ಭಾಗಿಯಾಗಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಭಾರತ್ ಬಂದ್ ಹಿನ್ನೆಲೆ ಬಸ್ ಹಾಗೂ ಬಸ್ ನಿಲ್ದಾಣ, ಡಿಪೋ ಹಾಗೂ ವರ್ಕ್ ಶಾಪ್ಗಳಿಗೆ ಭದ್ರತೆ ನೀಡುವಂತೆ ಕೆಎಸ್ಆರ್ಟಿಸಿ ಎಂಡಿ ಶಿವಯೋಗಿ ಕಳಸದ್ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. ಬಂದ್ ದಿನವೂ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ನಡೆಸಲಿವೆ. ಹೀಗಾಗಿ ಕೆಲ ಕಿಡಿಗೇಡಿಗಳು ನಿಗಮದ ಆಸ್ತಿಪಾಸ್ತಿಗೆ ಹಾನಿ ಮಾಡುವ ಸಾಧ್ಯತೆ ಹಿನ್ನೆಲೆ ಭದ್ರತೆ ಕೋರಿ ಪತ್ರ ಬರೆಯಲಾಗಿದೆ. ಬಂದ್ ದಿನ ಸರ್ಕಾರಿ ಬಸ್ಗಳಿಗೆ ಭದ್ರತೆ ನೀಡುವಂತೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸೋಕೆ ಕೆಎಸ್ಆರ್ಟಿಸಿ ಡಿಸಿಗಳಿಗೆ ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಡಿಪೋದಿಂದ ಹೊರಟ ಬಸ್ ವಾಪಸ್ಸಾಗುವವರೆಗೆ ನಿಗಾ ವಹಿಸುವ ಜೊತೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಟುಕೊಳ್ಳಿ. ಬಸ್ಗಳಿಗೆ ಯಾವುದೇ ರೀತಿ ಹಾನಿಯಾಗದಂತೆ ಕ್ರಮ ವಹಿಸಿ. ಬಂದ್ ದಿನದ ವೇಳೆ ಉಂಟಾದ ಹಾನಿ ನಷ್ಟದ ಬಗ್ಗೆ ಮಾಹಿತಿ ನೀಡಿ ಅಂತ ಸೂಚಿಸಲಾಗಿದೆ. ಬಂದ್ ಹಿನ್ನೆಲೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ರಕ್ಷಣೆಗೆ ಕ್ರಮ ವಹಿಸಲಾಗುತ್ತೆ ಅಂತ ಸಿಎಂ ಬೊಮ್ಮಾಯಿ ತಿಳಿಸಿದ್ದಾರೆ. ಈಗ ತಾನೇ ಕೋವಿಡ್ನಿಂದ ಜನ ಹೊರಗಡೆ ಬಂದಿದ್ದಾರೆ. 1.5 ವರ್ಷದಿಂದ ಸ್ಥಗಿತವಾಗಿದ್ದ ಚಟುವಟಿಕೆ ಶುರುವಾಗಿದೆ. ಹೀಗಾಗಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರಕ್ಷಣೆಗೆ ಸರ್ಕಾರ ಕ್ರಮ ವಹಿಸುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ತಿಳಿಸಿದ್ದಾರೆ. ಸೋಮವಾರದ ಭಾರತ್ ಬಂದ್ ಠುಸ್ ಪಟಾಕಿಯಾಗುವ ಲಕ್ಷಣ ಕಾಣಿಸ್ತಿದೆ. ಅನ್ನದಾತರ ಭಾರತ್ ಬಂದ್ ಕರೆಗೆ ಸಂಪೂರ್ಣ ಸಹಕಾರ ಸಿಗದ ಕಾರಣ ಬಂದ್ ಯಶಸ್ವಿಯಾಗಲ್ಲ ಅನ್ನುವ ಮಾತುಗಳು ಕೇಳಿಬಂದಿವೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ, ಬೀದಿ ವ್ಯಾಪಾರಿಗಳ ಸಂಘ, ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಸಂಘಟನೆಗಳು, ಲಾರಿ ಮಾಲೀಕರ ಸಂಘ, ಖಾಸಗಿ ಶಾಲಾ ಕಾಲೇಜು ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳು ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನ ಮಾತ್ರ ಸೂಚಿಸಿವೆ. ಕೊರೋನಾ ಸಂಕಷ್ಟದ ನಡುವೆ ಭಾರತ್ ಬಂದ್ಗೆ ಕೆಲವು ಸಂಘಟನೆಗಳು ಒಲವು ತೋರ್ತಾ ಇಲ್ಲ. ಹೀಗಾಗಿ ಮುಷ್ಕರಕ್ಕೆ ಕೇವಲ ನೈತಿಕ ಬೆಂಬಲ ಘೋಷಿಸಿ ಸಂಘಟನೆಗಳು ಸೈಲೆಂಟ್ ಆಗ್ತಿವೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಆರ್ಥಿಕ ಸ್ಥಿತಿ ಪಾತಾಳಕ್ಕೆ ಕುಸಿದಿದ್ದು, ವ್ಯಾಪಾರ ವಹಿವಾಟು ಇಲ್ಲದೆ ಸಂಕಷ್ಟದ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮತ್ತೆ ಮುಷ್ಕರ ಕೈಗೊಳ್ಳೋಕೆ ಕೆಲ ಸಂಘಟನೆಗಳು ಹಿಂದೇಟು ಹಾಕ್ತಿವೆ. ಬೆಂಗಳೂರಿನ ರೂಪಾ ಹತ್ಯೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದ್ದೇಗೆ? ಜಮೀನು ವಿಚಾರಕ್ಕೆ ಹರಿತ ಕುಳ್ಳ ವೆಂಕಟೇಶ್ ನೆತ್ತರು. ಮುಂದುವರಿದವರು ಜಾತಿ ಸಮ್ಮೇಳನ ಮಾಡಬಾರದು ಅಂತ ಸಿದ್ದರಾಮಯ್ಯ ಹೇಳಿದ್ದೇಕೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪತ್ನಿ ಕೊಲೆಗೆ ಟ್ರಿಪ್ ಪ್ಲಾನ್ ಮಾಡಿದ್ದ ಪತಿ ಕಾಂತರಾಜು ಕೊಲೆ ಮಾಡೋಕೆ ಜೋಗ್ ಫಾಲ್ಸ್ ಕರ್ಕೊಂಡು ಹೋಗಿದ್ದ. ಆದರೆ ಜೊತೆಯಲ್ಲಿ ಕುಟುಂಬಸ್ಥರು ಇದ್ದಿದ್ದರಿಂದ ಕೊಲೆ ಯತ್ನ ವಿಫಲವಾಗಿತ್ತು. ಇನ್ನು ಹೆಂಡತಿಯನ್ನ ಕೊಲೆ ಮಾಡಿದ ಬಳಿಕ ಧರ್ಮಸ್ಥಳಕ್ಕೆ ಹೋಗಿದ್ದ ಆರೋಪಿ ಕಾಂತರಾಜು ಹಾಸನದ ಬಳಿ ಕೊಲೆಗೆ ಬಳಸಿದ ಚಾಕು ಬಿಸಾಡಿದ್ದಾನೆ. ಹಿಂದುಳಿದ
ಮುಂದುವರಿದವರು ಜಾತಿ ಹೆಸರಲ್ಲಿ ಸಮ್ಮೇಳನ ಮಾಡಿದ್ರೆ ತಪ್ಪಲ್ಲ, ಆದ್ರೆ ಮುಂದುವರಿದವರು ಜಾತಿ ಸಮ್ಮೇಳನಗಳನ್ನ ಮಾಡಬಾರದು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಲವರು ಹೆಸರಿಗೆ ಮಾತ್ರ ಬಸವಣ್ಣನ ಹೆಸರು ಹೇಳ್ತಾರೆ, ಇವನಾರವ ನಮ್ಮವ ವಚನ ಹೇಳ್ತಾರೆ. ಬಳಿಕ ಪಕ್ಕದಲ್ಲಿ ನಿಂತು ನೀವು ಯಾವ ಜಾತಿ ಅಂತ ಕೇಳ್ತಾರೆ. ನಮ್ಮ ಸಂವಿಧಾನ ಅತ್ಯಂತ ಒಳ್ಳೆಯದು, ಆದ್ರೆ ಸಂವಿಧಾನ ಒಳ್ಳೆಯವರ ಕೈಯಲ್ಲಿ ಇರಬೇಕು ಅಂತ ಸಿದ್ದರಾಮಯ್ಯ ತಿಳಿಸಿದ್ರು. ಜಾರಿ ಸಮೀಕ್ಷೆ ಬಿಡುಗಡೆಗೆ ಯತ್ನಿಸಿದ ಪುಟ್ಟರಂಗಶೆಟ್ಟಿಯನ್ನ ಎಚ್ಡಿಕೆ ಹೆದರಿಸಿ ಬಿಟ್ಟಿದ್ರು ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಜಾತಿ ಸಮೀಕ್ಷೆ ನಾನಿದ್ದಾಗ ಪೂರ್ಣವಾಗಿರಲಿಲ್ಲ, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಪೂರ್ಣವಾಯಿತು. ಸಚಿವರಾಗಿದ್ದ ಪುಟ್ಟರಂಗಶೆಟ್ಟಿ ವರದಿ ಪೂರ್ಣವಾಗಿದೆ ಅಂತ ಮಾಹಿತಿ ನೀಡಿ ಬಿಡುಗಡೆಗೆ ಪ್ರಯತ್ನಿಸಿದ್ರು. ಆದರೆ ಪುಟ್ಟರಂಗಶೆಟ್ಟಿಯನ್ನ ಎಚ್ಡಿಕೆ ಹೆದರಿಸಿ ಬಿಟ್ಟಿದ್ರು. ಅವರಿಗೆ ಹೆದರಿ ಪುಟ್ಟರಂಗಶೆಟ್ಟಿ ಬಿಡುಗಡೆಯ ಗೋಜಿಗೆ ಹೋಗಲಿಲ್ಲ. ಇದನ್ನ ಹೇಳಿದ್ರೆ ಕುಮಾರಸ್ವಾಮಿಗೆ ಕೋಪ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಥಿಯೇಟರ್ ಹೌಸ್ಫುಲ್ಗೆ ಗ್ರೀನ್ ಸಿಗ್ನಲ್ ಸಿಗ್ತಿದ್ದಂತೆ ಗಾಂಧಿನಗರದಲ್ಲಿ ಸಂಭ್ರಮ ಜೋರಾಗಿದೆ. ಸರ್ಕಾರ ನಿರ್ಧಾರ ಪ್ರಕಟಿಸುತ್ತಿದ್ದಂತೆ ಸಿನಿಮಾ ಚಟುವಟಿಕೆ ಬಿರುಸು ಪಡೆದಿದ್ದು, ಗಾಂಧಿನಗರದಲ್ಲಿ ಬಿಗ್ ಸ್ಟಾರ್ಗಳ ಕಟೌಟ್ಸ್ ಮತ್ತೆ ತಲೆ ಎತ್ತಲಿವೆ. ಅಕ್ಟೋಬರ್ 1ರಿಂದ ಥಿಯೇಟರ್ನಲ್ಲಿ ಹೌಸ್ಫುಲ್ಗೆ ಅವಕಾಶ ಇದ್ದು, ಪ್ರೇಕ್ಷಕರನ್ನ ಥಿಯೇಟರ್ಗೆ ಸೆಳೆಯೋಕೆ ಸಿನಿಮಾಗಳು ರೆಡಿಯಾಗಿವೆ. ದೊಡ್ಡ ದೊಡ್ಡ ಕಟೌಟ್ಗಳನ್ನು ಸಿದ್ಧಪಡಿಸುತ್ತಿದ್ದು, ಕೋಟಿಗೊಬ್ಬ 3, ಬಜರಂಗಿ 2, ಸಲಗ ಸಿನಿಮಾಗಳು ತೆರೆ ಕಾಣೋಕೆ ಸಿದ್ಧವಾಗಿವೆ. ವರುಣನ ಹೊಡೆತಕ್ಕೆ ಬೆಳೆ ಹಾಳು, ಅನ್ನದಾತರು ಕಂಗಾಲು. ಬಂಗಾರದಂತಹ ಬೆಳೆ ನಾಶವಾದರೂ ಸಿಕ್ತಿಲ್ವಾ ಸೂಕ್ತ ಪರಿಹಾರ? ರೈತರ ಸಮಸ್ಯೆ ಆಲಿಸದೆ ಜನಾಶೀರ್ವಾದ ಯಾತ್ರೆ ಮಾಡಿದ್ಯಾರು? ನೋಡೋಣ ಬೆಳೆ ಸರ್ವನಾಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೀದರ್ ಜಿಲ್ಲೆಯ ರೈತರು ಸತತ ಮಳೆಗೆ ಕಂಗಾಲಾಗಿದ್ದು, ವರುಣನ ಹೊಡೆತಕ್ಕೆ ನಲುಗಿ ಹೋಗಿದ್ದಾರೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬಂಗಾರದಂತ ಬೆಳೆ ನೀರು ಪಾಲಾಗಿದ್ದು, ರೈತರ ಬದುಕನ್ನೇ ಕಸಿದಿದೆ. ಕಳೆದ 3 ವರ್ಷಗಳಿಂದಲೂ ರೈತರು ನಷ್ಟ ಅನುಭವಿಸುತ್ತಿದ್ದು, ಪದೇ ಪದೇ ಮಳೆಯ ಸಂಕಷ್ಟದ ಸುಳಿಗೆ ಸಿಲುಕಿ ನಲುಗುತ್ತಿದ್ದಾರೆ. ಆದರೆ ಬೆಳೆ ಸರ್ವನಾಶ ಆಗುತ್ತಿದ್ರೂ ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಲಾಗ್ತಿದೆ. ಸಂಕಷ್ಟದಲ್ಲಿದ್ದರೂ ರೈತರ ನೆರವಿಗೆ ಜಿಲ್ಲೆಯ ಜನಪ್ರತಿನಿಧಿಗಳು ನಿಲ್ತಿಲ್ಲ ಅಂತಾನೂ ಆರೋಪಿಸಲಾಗಿದೆ. ನಿರಂತರ ಮಳೆಗೆ ಬೀದರ್ ಜಿಲ್ಲೆಯಲ್ಲಿ 71,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿದ್ದ ಬೆಳೆ ನಾಶವಾಗಿದೆ. 35,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಸೋಯಾಬೀನ್, 22,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿದ್ದ ತೊಗರಿ ಬೆಳೆ, 10,000 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಉದ್ದು ಬೆಳೆ ಮಳೆಯಿಂದಾಗಿ ಮಣ್ಣು ಪಾಲಾಗಿದೆ. ಇಷ್ಟಾದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆಗೆ 5,000 ಹೆಕ್ಟೇರ್ನಲ್ಲಿದ್ದ ಹೆಸರು ಬೆಳೆಯೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಹಾಳಾಗಿದೆ. ಪ್ರತಿ ವರ್ಷ ಬಿತ್ತಿದ ಬೆಳೆ ಇನ್ನೇನು ಕೈಗೆ ಬರಬೇಕು ಅನ್ನುವಷ್ಟರಲ್ಲಿ ಮಳೆಗಿಂತಾಗಿ ನಾಶವಾಗ್ತಿದೆ. ಸತತ 3 ವರ್ಷದಿಂದ ರೈತರು ಇಂಥದ್ದೇ ಕಷ್ಟ ಅನುಭವಿಸುತ್ತಿದ್ದು, ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾಗಿದ್ದ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ. ಕಾರಂಜ ಡ್ಯಾಂ ನೀರಿನಿಂದಲೂ 2,000 ಹೆಕ್ಟೇರಷ್ಟು ಬೆಳೆ ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಮರಕಲ್ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಂಜ ಡ್ಯಾಂನ ಹಿನ್ನೀರಿನಿಂದಾಗಿ ರೈತರು ಕಂಗಾಲಾಗಿದ್ದು, ಪ್ರತಿ ವರ್ಷ ಡ್ಯಾಂ ತುಂಬಿದಾಗಲೂ ರೈತರು ಬೆಳೆ ಕಳೆದುಕೊಳ್ತಿದ್ದಾರೆ. ಹೀಗೆ ಪ್ರತಿ ವರ್ಷ ನಷ್ಟ ಅನುಭವಿಸುತ್ತಿದ್ರೂ ಸರ್ಕಾರ ಮಾತ್ರ ರೈತರ ಜಮೀನನ್ನ ಭೂಸ್ವಾಧೀನ ಮಾಡಿಕೊಳ್ಳದೆ ಪರಿಹಾರನೂ ನೀಡದೆ ಚೆಲ್ಲಾಟವಾಡ್ತಿದೆ ಅಂತ ರೈತರು ಗರಂ ಆಗಿದ್ದಾರೆ. ಪ್ರತಿ ವರ್ಷ ಬೆಳೆ ಕಳ್ಕೊಳ್ತಿರೋ ರೈತರು ಭೂಸ್ವಾಧೀನ ಮಾಡಿಕೊಂಡು ಪರಿಹಾರ ನೀಡಿ ಅಂತ ಸರ್ಕಾರಿ ಕಚೇರಿಗಳಿಗೆ ಅಲಿದು ಸುಸ್ತಾಗಿದ್ದಾರೆ. ಸದ್ಯ ಕಾರಂಜ ಡ್ಯಾಂ ತುಂಬಿದ್ದು ಪ್ರಸಕ್ತ ವರ್ಷವೂ ಸಾವಿರಾರು ಹೆಕ್ಟೇರ್ ಬೆಳೆ ಹಾಳಾಗಿದೆ. ಸೋಯಾ, ಉದ್ದು ಸೇರಿ ಅನೇಕ ಬೆಳೆ ಡ್ಯಾಂ ಹಿನ್ನೀರಿನ ಪಾಲಾಗಿವೆ. ಆದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರೈತರ ಗೋಳು ಕೇಳ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ರೈತರು ಗರಂ ಆಗಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ಅಕಾಲಿಕ ಮಳೆಗೆ ಕಟಾವಿಗೆ ಬಂದಿದ್ದ ಸೋಯಾಬೀನ್ ಬೆಳೆ ಸಂಪೂರ್ಣ ಹಾಳಾಗಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಬೆಳೆ ನಾಶವಾಗಿರೋದ್ರಿಂದ ಮಕ್ಕಳ ಶಾಲಾ ಫೀಸ್ನ ಕಟ್ಟೋದೇಗೆ ಅಂತ ರೈತರು ಚಿಂತೆಯಲ್ಲಿ ಮುಳುಗಿದ್ದಾರೆ. ಇನ್ನು ಬೀದರ್ ತಾಲೂಕಿನ ಅಣದೂರಿನ ರೈತ ಅಶೋಕ್ ರೆಡ್ಡಿ ಬೆಳೆದ ಸೋಯಾಬೀನ್ ಬೆಳೆ ಹಾಳಾಗಿದ್ದು, ಸಾವಿರಾರು ರೂಪಾಯಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಅಲ್ಲದೆ ಮಕ್ಕಳ ಫೀಸ್ ಕಟ್ಟಲು ಕೂಡ ಕಾಸಿಲ್ಲದೆ ರೈತ ಪರಿತಪಿಸುತ್ತಿದ್ದಾನೆ. ಬೀದರ್ ಜಿಲ್ಲೆಯ ರೈತರನ್ನ ವರ್ಷಧಾರೆ ಇನ್ನಿಲ್ಲದಂತೆ ಕಾಡ್ತಿದ್ದು, ಕಳೆದ 3 ವರ್ಷದಿಂದಲೂ ಅನ್ನದಾತರನ್ನ ಮುಳುಗಿಸುತ್ತಿದೆ. ಬೆಳೆದ ಬೆಳೆಯನ್ನ ಅಪೋಷಣಕ್ಕೆ ತೆಗೆದುಕೊಳ್ತಾ ವರುಣ ಕಾಟ ಕೊಡ್ತಿದ್ದು ರೈತರನ್ನ ಹೈರಾಣಾಗಿಸಿದೆ.
ಸದ್ಯ ಮಳೆ ಮತ್ತು ಕಾರಂಜ ಡ್ಯಾಂನ ನೀರಿನಿಂದಾಗಿ ಬೆಳೆ ಕಳೆದುಕೊಂಡ ರೈತರು ಪರಿಹಾರ ಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸುತ್ತಿದ್ದಾರೆ. ಮಳೆಯಿಂದ ಬೆಳೆ ಕಳೆದುಕೊಂಡ ಕೋಲಾರದ ರೈತರು ಕೂಡ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಮಳೆಯಿಂದ ಬೆಳೆ ಕಳೆದುಕೊಂಡು ರೈತರು ಪರದಾಡ್ತಿದ್ದಾರೆ. ಅನ್ನದಾತರ ಕಷ್ಟಕ್ಕೆ ಸ್ಪಂದಿಸಬೇಕಿದ್ದ ಸಂಸದ ಭಗವಂತ ಖೂಬಾ ಮಾತ್ರ ಕಲಬುರಗಿ ಜಿಲ್ಲೆಯಲ್ಲಿ ಜನಾಶೀರ್ವಾದ ಯಾತ್ರೆಯಲ್ಲಿ ತೊಡಗಿದ್ದಾರೆ. ಆಳಂದ ಪಟ್ಟಣದಲ್ಲಿ ನಡೆಯುತ್ತಿರುವ ಯಾತ್ರೆಯಲ್ಲಿ ಭಾಗಿಯಾಗಿ ರೈತರ ಕಷ್ಟ ಕೇಳೋದನ್ನೇ ಮರೆತಿದ್ದಾರೆ. ಭಾರಿ ಮಳೆಗೆ ಸಾವಿರಾರು ಹೆಕ್ಟೇರ್ನಲ್ಲಿದ್ದ ಬೆಳೆ ಹಾಳಾಗಿದ್ರು ರೈತರ ನೆರವಿಗೆ ಧಾವಿಸದೆ ಕೇಂದ್ರ ಸಚಿವ ಭಗವಂತ ಖೂಬಾ ಬೇಜವಾಬ್ದಾರಿ ತೋರಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿದಿದ್ದು ಅಪಾರ ಬೆಳೆ ನೀರು ಪಾಲಾಗಿದೆ. ಅದರಲ್ಲೂ ಕೋಲಾರ ತಾಲೂಕಿನ ಹೂಹಳ್ಳಿ, ಸೀಪುರ, ಅರಹಳ್ಳಿಯಲ್ಲಿ ಭಾರೀ ವರ್ಷಧಾರೆಗೆ ಬೆಳೆ ಹಾಳಾಗಿದೆ. ಚೆಂಡು ಹೂ, ಎಲೆಕೋಸು, ಕಡಲೆಕಾಯಿ, ರಾಗಿ ಬೆಳೆ ಹಾಳಾಗಿದ್ದು ಕೆರೆ ಕೋಡಿ ರಾಜಕಾಲುವೆಗಳು ತುಂಬಿ ಹರಿದಿವೆ. ಕೆರೆ ಕಾಲುವೆ ಒತ್ತುವರಿ ಆಗಿದ್ರಿಂದ ಹೊಲ ಹಾಗೂ ತೋಟಕ್ಕೆ ನೀರು ನುಗ್ಗಿ ಇನ್ನಿಲ್ಲದ ಅವಾಂತರ ಸೃಷ್ಟಿಸಿದೆ. ಹೀಗಾಗಿ ಬೆಳೆ ಹಾನಿಗೆ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಭಾನುವಾರವೂ ಕೊರೋನಾ ಲಸಿಕೆ ನೀಡುತ್ತಾ ರಾಜ್ಯ ಸರ್ಕಾರ ಸಚಿವ ಸ್ಥಾನದ ಬಗ್ಗೆ ವರಿಷ್ಠರತ್ತ ಬೊಟ್ಟು ಮಾಡಿದ್ಯಾರು? ಜಮೀನಿನಲ್ಲಿ ಕುರಿ ಮೇಯಿಸಿದಕ್ಕೆ ಕುರಿಗಾಹಿಯನ್ನೇ ಕೊಂದ್ರ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾನುವಾರವೂ ಕೋವಿಡ್ ಲಸಿಕೆ ನೀಡೋಕೆ ಚಿಂತನೆ ನಡೆಸಲಾಗಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ತುಮಕೂರಿನಲ್ಲಿ ಹೇಳಿದ್ದಾರೆ. ಭಾನುವಾರವೂ ಕೋವಿಡ್ ಲಸಿಕೆ ನೀಡೋಕೆ ಒತ್ತಾಯ ಕೇಳಿಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿಎಂ, ಕೆಲವು ವಲಯಗಳಿಂದ ಈ ಬಗ್ಗೆ ಬೇಡಿಕೆ ಬಂದಿದೆ. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಭಾನುವಾರ ಲಸಿಕೆ ನೀಡೋ ಬಗ್ಗೆ ಆದಷ್ಟು ಬೇಗ ತೀರ್ಮಾನಿಸುತ್ತಾರೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಮರ್ಕಲ್ ಗ್ರಾಮಕ್ಕೆ ಶಾಸಕ ರಾಜಶೇಖರ್ ಪಾಟೀಲ್ ಭೇಟಿ ಕೊಟ್ಟು ರೈತರ ಸಮಸ್ಯೆ ಆಲಿಸಿದ್ರು. ಮಳೆಯಿಂದಾಗಿ ಬೆಳೆ ಹಾನಿಯಾದ ಬಗ್ಗೆ ಟಿವಿ9 ವರದಿ ಬಿತ್ತರಿಸಿತ್ತು. ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಬೆಳೆ ಹಾನಿಯಾದ ಪ್ರದೇಶಕ್ಕೆ ಶಾಸಕರು ವಿಸಿಟ್ ಹಾಕಿದ್ರು. ಮರ್ಕಲ್ ಗ್ರಾಮದಲ್ಲಿ ರೈತರ ಸಮಸ್ಯೆ ಆಲಿಸಿ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ರು. ಪಕ್ಷದ ಕಾರ್ಯಕರ್ತನಾಗಿ ಪಕ್ಷ ಕೊಟ್ಟ ಕೆಲಸ ಮಾಡ್ತೀನಿ ಅಂತ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದಾರಾ ಎಂಬ ಪ್ರಶ್ನೆಗೆ ಶಾಸಕ ಅಭಯ್ ವರಿಷ್ಠರತ್ತ ಬೊಟ್ಟು ಮಾಡಿದ್ದಾರೆ. ನಾನು ಯಾವತ್ತೂ ಬಹಿರಂಗವಾಗಿ ಏನೂ ಹೇಳಿಲ್ಲ. ಪಕ್ಷ ವಹಿಸಿದ ಜವಾಬ್ದಾರಿ ಮಾಡ್ತೇನೆ. ಯಾವ ಆಸೆ ಇಟ್ಕೊಂಡು ನಾನು ರಾಜಕಾರಣಕ್ಕೆ ಬಂದಿಲ್ಲ ಅಂತಾನೂ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಕೋಲಾರದ ಕೋಲಾರಮ್ಮ ಕೆರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಬಾಗಿನ ಅರ್ಪಿಸಿದ್ದಾರೆ. 20 ವರ್ಷಗಳ ಬಳಿಕ ಭಾರೀ ಮಳೆಗೆ ಕೆರೆ ಕೋಡಿ ಹರಿದಿದೆ. ತುಂಬಿ ಹರಿತಿರೋ ಕೆರೆಗೆ ಭೇಟಿ ಕೊಟ್ಟು ಸಚಿವ ಮುನಿರತ್ನ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿದ್ದಾರೆ. ಸಚಿವ ಮುನಿರತ್ನಗೆ ಸಂಸದ ಮುನಿಸ್ವಾಮಿ ಸಾಥ್ ನೀಡಿದ್ರು. ವೈಯಕ್ತಿಕವಾಗಿ ಕೆರೆ ಕ್ಲೀನ್ ಮಾಡಿಸಿದ ಬೆನ್ನಲ್ಲೇ ಕೋಡಿ ಹರಿದಿದ್ದಕ್ಕೆ ಸಚಿವ ಮುನಿರತ್ನ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಸನ ನಗರದ ಎಂಜಿ ರಸ್ತೆಯಲ್ಲಿ ಸಂಚರಿಸುತ್ತಿರುವಾಗಲೇ ದ್ವಿಚಕ್ರ ವಾಹನವೊಂದು ಹೊತ್ತಿ ಉರಿದಿದೆ. ಇಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆಯಾಗಿ ಬೆಂಕಿ ಹೊತ್ತಿದ್ದು ದ್ವಿಚಕ್ರ ವಾಹನ ಧಗಧಗಿಸಿದೆ. ಆಗ ಮಾಲೀಕ ಸಂಜೀವನ್ನೂರು ದ್ವಿಚಕ್ರ ವಾಹನವನ್ನು ರಸ್ತೆ ಬದಿ ಬಿಟ್ಟು ಅಪಾಯದಿಂದ ಪಾರಾಗಿದ್ದಾರೆ. ಈ ವೇಳೆ ಸ್ಥಳೀಯರು ನೀರು ಹಾಕಿ ಬೆಂಕಿಯನ್ನು ನಂದಿಸಿದ್ದಾರೆ. ಹಾಸನದ ಕೆಆರ್ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಮರ್ಕಲ್ ಬಳಿ ಮರ ಏರಿ ಕುಳಿತಿದ್ದ ಮಂಗನನ್ನ ರಕ್ಷಿಸಲಾಗಿದೆ. ನದಿ ನೀರಿನಿಂದ ಜಲಾವೃತವಾದ ಜಾಲಿ ಮರದ ಮೇಲೆ ಮಂಗಗಳು ಕುಳಿತಿದ್ವು. ಈ ಬಗ್ಗೆ ಟಿವಿ9 ವರದಿಯನ್ನು ಬಿತ್ತರಿಸಿತ್ತು. ಆ ಬಳಿಕ ನಿತ್ರಾಣಗೊಂಡಿದ್ದ ಮಂಗಗಳಿಗೆ ಆಹಾರ ನೀಡಿದ ಗ್ರಾಮಸ್ಥರು ಸ್ವಯಂ ಪ್ರೇರಣೆಯಿಂದ ಮಂಗಗಳನ್ನು ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ. ನೀರಿನಿಂದ ಆವೃತವಾಗಿದ್ದ ಜಾಲಿ ಮರದ ಬಳಿ ತೆರಳಿ ಮಂಗಗಳನ್ನು ಕಾಪಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಭೂತನಕಾಡು ಬಳಿ ಕಾಡು ಕೋಣಗಳ ಹಿಂಡು ಪ್ರತ್ಯಕ್ಷವಾಗಿ ಕಾರ್ಮಿಕರು ಆತಂಕಗೊಂಡಿದ್ರು. 50ಕ್ಕೂ ಹೆಚ್ಚು ಕಾಡು ಕೋಣಗಳು ಒಂದ್ ಕಡೆ ಕಾಣಿಸಿದ್ದು ತೋಟದ ತುಂಬೆಲ್ಲ ಓಡಾಡ್ತಾ ಕಾಫಿ, ಮೆಣಸು ಬೆಳೆಯನ್ನ ಹಾಳು ಮಾಡಿವೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಸಮೀಪ ಬೃಹತ್ ಗಾತ್ರದ ಹೆಬ್ಬಾವೊಂದನ್ನು ರಕ್ಷಿಸಲಾಗಿದೆ. ಸಿದ್ದಾಪುರ ಬಳಿಯ ತೂಬನಕೊಲ್ಲಿ ಎಸ್ಟೇಟ್ನಲ್ಲಿ ಹೆಬ್ಬಾವು ಕಾಣಿಸಿಕೊಂಡಿತ್ತು. ಕಾರ್ಮಿಕರು ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಹೆಬ್ಬಾವು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರ ಸಹಾಯದಿಂದ ಅರಣ್ಯ ಇಲಾಖೆ ಸಿಬ್ಬಂದಿ 15 ಅಡಿ ಉದ್ದದ ಹೆಬ್ಬಾವನ್ನು ರಕ್ಷಿಸಿದ್ದಾರೆ.
ಭಯಾನಕ ಸ್ಫೋಟ ಸಂಭವಿಸಿದ ತರಗುಪೇಟೆಯಲ್ಲಿ ಎಫ್ಎಸ್ಎಲ್ ತಜ್ಞರು ಏನೆಲ್ಲ ಸಂಗ್ರಹಿಸಿದ್ದಾರೆ? ಪಾರ್ಟಿಯಲ್ಲಿದ್ದ ಯುವಕ ಸೆಲ್ಫಿ ಕ್ರೇಜ್ಗೆ ಬಲಿಯಾಗಿದ್ದೇಗೆ? ಪ್ರೀತಿಸಿ ಮದುವೆಯಾದ ಮಡದಿ ಕೈಕೊಟ್ಟಿದ್ದಕ್ಕೆ ಪತಿ ಮಾಡಿದ್ದೇನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ಸ್ಫೋಟ ಪ್ರಕರಣ ಸಂಬಂಧ ತನಿಖೆ ತೀವ್ರಗೊಂಡಿದ್ದು ಎಫ್ಎಸ್ಎಲ್ ತಜ್ಞರು ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಎಫ್ಎಸ್ಎಲ್ ತಜ್ಞ ಪಣೀಂದ್ರ ಮತ್ತು ತಂಡದಿಂದ ಸ್ಥಳ ಪರಿಶೀಲನೆ ನಡೆದಿದೆ. ಸ್ಫೋಟದ ಮೂಲ ಪತ್ತೆ ಮಾಡೋಕೆ ಮುಂದಾಗಿದ್ದು ಸ್ಫೋಟದ ಸ್ಥಳದಲ್ಲಿ ಎಫ್ಎಸ್ಎಲ್ ತಂಡ ಕೆಲ ವಸ್ತುಗಳನ್ನು ಸಂಗ್ರಹಿಸಿದೆ. ಪೊಲೀಸ್ ಇಲಾಖೆ ಅನುಮತಿಯನ್ನ ಪಡೆದು ಸ್ಫೋಟದ ಜಾಗದಲ್ಲಿ ಪರಿಶೀಲನೆ ನಡೆಸಿದೆ.